ಸತ್ಯಂಗೆ ತೊಂದರೆ ಕೊಡ್ಬೇಕಂತಾನೆ ಅವಳು ಹೀಗೆಲ್ಲ ಮಾಡ್ತಾ ಇರೋದು. ಪಾಪ ಸತ್ಯ ನನ್ನಿಂದ ಕೆಟ್ಟೋಳಾದ್ಲು, ಅವಮಾನ ಆಯ್ತು. ಮನೆಯವ್ರು ಎಲ್ಲರೂ ಅವಳ ವಿರುದ್ಧ ನಿಲ್ಲೋ ಹಾಗಾಯ್ತು. ಯಾವಾಗ್ಲೂ ಒಳ್ಳೇದ್ ಬಯಸೋ ಸತ್ಯಂಗೆ ನಾನೇ ಹಿಂಗೆಲ್ಲ ಆಗೋಗ್ ಮಾಡ್ಬಿಟ್ಟೆ. ಸತ್ಯ ಯಾವಾಗಲೂ ಹಾಗೆ ಅಲ್ವೇನೋ, ನಮ್ಮವರು ತಮ್ಮವರು ಅಂತ ಬಂದರೆ ಅವ್ರ ಪರ ನಿಲ್ಲೋದಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅದಕ್ಕೆ ಅಲ್ವಾ ನಾವು ಯಾವಾಗಲೂ ಹೇಳೋದು ಸತ್ಯ ನಮ್ಮ ಶಕ್ತಿ, ನಮ್ಮ ತಾಕತ್ತು ಅಂತ. ಅವಳು ನಮ್ಮ ಜೊತೆಲಿದ್ರೆ ನಮಗಿರೋ ಧೈರ್ಯನೇ ಬೇರೆ ಕಣೋ. ಏನು ಯೋಚನೆ ಮಾಡ್ತಿದ್ಯೋ? ರಿಸೀವ್ ಮಾಡು. ರಿತು ಫೋನ್ ಕಣೋ, ನಾನಿವಾಗ ಪಿಕ್ ಮಾಡಿ ಮಾತಾಡಿ ಮತ್ತವಳಿಗೆ ಏನಾದರೂ ಪ್ರಾಬ್ಲಮ್ ಆದ್ರೆ ರಾಕಿ ಫೋನ್ ರಿಸೀವ್ ಮಾಡ್ತಿಲ್ಲ. ಅವನ ಈ ಸ್ಥಿತಿಗೆ ಕಾರಣ ನಮ್ಮ ಅಪ್ಪನೇ ಅಂತ ಗೊತ್ತಾಗಿದೆಯಲ್ಲ, ಅದಕ್ಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ. ಖಂಡಿತ ರಾಕಿ ನನ್ನ ಬಿಟ್ಟೇ ಹೋಗ್ತಾನೆ. ಐ ಲವ್ ಯು ಟೂ ರಿತು. ಆರೋಗ್ಯ ನೋಡ್ಕೋ ರಾಕಿ, ಸರಿಯಾದ ಟೈಮ್ಗೆ ಮೆಡಿಸಿನ್ಸ್ ಎಲ್ಲ ತಗೋ. ನೀನು ಆದಷ್ಟು ಬೇಗ ಮೊದಲಿನ ಥರ ಆಗಬೇಕು. ಉದಿತು ಅಂಕಲ್, ಇದಿದ್ರೆ ತಾನೇ ನೀನು ಸಂಪರ್ಕ ಮಾಡೋದು. 4 ದಿನ ಈ ಮೊಬೈಲು ಲ್ಯಾಪ್ಟಾಪ್ನೆಲ್ಲ ಕಿತ್ತು ಬಿಸಾಡಿದ್ರೆ ನಿನ್ನ ಪ್ರೀತಿ ಪ್ರೇಮ ಅನ್ನೋ ಹುಚ್ಚೆಲ್ಲ ಬಿಟ್ಟು ಹೋಗುತ್ತೆ. ಅಪ್ಪ ನನಗೆ ಮೊಬೈಲ್ ಕೊಡಿ, ನನ್ನ ರಾಕಿನ ದೂರ ಮಾಡಬೇಡಿ ಅಪ್ಪ. ನೋಡ್ರಿ, ಇದು ನಾನು ಹೇಳೋದೆಲ್ಲ ಹೇಳಾಗಿದೆ. ಆ ಹುಡುಗ ಯಾವುದೇ ಕಾರಣಕ್ಕೂ ನಮ್ಮ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗಲ್ಲಮ್ಮ. ಅವನ್ನ ನೀನು ಮರ್ತೇನೆ ಒಳ್ಳೆಯದು, ಯಾಕೆಂದರೆ ನಿನ್ನ ಭವಿಷ್ಯಕ್ಕೆ ಒಳ್ಳೆಯದು. ನಾನು ಹೇಳ್ತಾ ಇದ್ದು ನಿನ್ನ ಭವಿಷ್ಯ ಚೆನ್ನಾಗಿರ್ಲಿ ಅಂತಮ್ಮ. ಆದರೆ ನನ್ನ ಭವಿಷ್ಯನೇ ರಾಕಿ ಅಪ್ಪ, ಇದು ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ? ಅಪ್ಪ ಪ್ಲೀಸ್ ನನಗೆ ಫೋನ್ ಕೊಡಿ. ರೀತು, ಅಪ್ಪ ಕೊಡಿಪ್ಪ. ರೀತು, ಕೊಡಿಪ್ಪ. ರೀತು, ರೀತು, ನೀನು ಅವನ್ನ ಮರೆತು ನೀನು ನಾರ್ಮಲ್ ಆಗೋವರೆಗೂ ನಾನು ಈ ಮೊಬೈಲ್ ನಿನಗೆ ಕೊಡಲ್ಲ. ನಾನು ಅವನನ್ನು ಮರೆಯದ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಓ ಪರವಾಗಿಲ್ವೇ, ಇಷ್ಟು ದೊಡ್ಡ ದೊಡ್ಡ ಮಾತುಗಳು ಆಡೋದು ಕಲ್ತ್ಕೊಂಡಿದ್ಯಾ? ಯಾರು ಹೇಳ್ಕೊಟ್ರು ನಿನಗೆ? ನೀನು ಟ್ಯೂಷನ್ ಮಾಡಕ್ಕೆ ಬರ್ತಾ ಇದ್ದಲ್ಲ, ಅವನು ಹೇಳ್ಕೊಟ್ನಾ? ಖಂಡಿತ ಅಲ್ಲ, ಅವನನ್ನು ನಾನು ಪ್ರೀತಿಸಿದ್ದಪ್ಪ. ಮರ್ತು ಬಿಡು ಅವನ್ನ. ಸಾಧ್ಯನೇ ಇಲ್ಲ ಅಪ್ಪ. ನಾನು ಪ್ರೀತಿಸಿರೋದು ರಾಕಿನ. ಮದುವೆ ಅಂತ ಆದರೆ ಅದು ರಾಕಿ ಜೊತೆನೆ. ನೀವು ನನ್ನ ಮೊಬೈಲ್ನ ಕಿತ್ಕೊಂಡ್ರೂ ಸರಿ, ನನ್ನ ಪ್ರಾಣನ ತೆಗೆದ್ರೂ ಸರಿ, ಐ ಲವ್ ರಾಕೇಶ್.
ಕಾರ್ತಿಕ್ ಬಿಡು ಕೈ. ಕಾರ್ತಿಕ್ ನಿನ್ಗೆ ಹೇಳ್ತಾ ಇರೋದು ಬಿಡು ನನ್ನ ಕೈ. ಪೂಜಾ, ಕಾರ್ತಿಕ್ ನಿನ್ ಚಿಕ್ಕಪ್ಪನೇ ತಡೆಯೋಷ್ಟು ದೊಡ್ಡವನಾಗ್ಬಿಟ್ಟೆ ನೀನು. ರಿತು ನನ್ನ ತಂಗಿ ಚಿಕ್ಕಪ್ಪ. ಅವಳ ಮೇಲೆ ಯಾರು ಕೈ ಎತ್ತಿದ್ರು ನಾನು ಸಹಿಸಲ್ಲ. ನಿನ್ನ ತಂಗಿ ಆಗೋದಕ್ಕಿಂತ ಮುಂಚೆ ಅವಳು ನನ್ನ ಮಗಳು. ಮಗಳನ್ನ ಹೀಗ ನಡ್ಸ್ಕೊಳ್ಳೋದು? ಜಾಂಡ್ರಿಗೆ ಮಾತಿನ ಪೆಟ್ಟು, ದಡ್ರಿಗೆ ದೊಣ್ಣೆ ಪೆಟ್ಟು ಅಂತಾರೆ. ನಿನ್ನ ತಂಗಿ ಅಥವಾ ದಡ್ಡ ಕೆಲಸ ಮಾಡ್ಯಾಳೆ. ಏನೇ ಇದ್ರು ಕೂತ್ ಮಾತಾಡಿ ಬಗೆಹರಿಸ್ಬೋದಲ್ಲ. ಕೈ ಎತ್ತದು ಯಾವುದಕ್ಕೂ ಪರಿಹಾರ ಅಲ್ಲ ಚಿಕ್ಕಪ್ಪ. ಇವಳನ್ನ ಹೇಗೆ ದಾರಿ ತರಬೇಕು ಅನ್ನೋದು ನನಗೆ ಗೊತ್ತಿದೆ. ನೀನು ನನಗೆ ಬುದ್ಧಿ ಹೇಳಕ್ ಬರಬೇಡ ಕಾರ್ತಿಕ್. ಚಿಕ್ಕಪ್ಪ, ನೀವು ಯಾಕೆ ಈ ಥರ ತಾಳ್ಮೆ ಕಳ್ಕೊತಾ ಇದ್ದೀರಾ? ಮನೇಲಿ ಏನು ಜಗಳ ಆದರೂ ಮೊದಲು ಸಮಾಧಾನ ಹೇಳ್ತಿದ್ದವ್ರೆ ನೀವು. ಆದರೆ ಇವಾಗ ನನಗೀಗ ಗೊತ್ತಾಗ್ತಾ ಇದೆ, ಈ ಮನೇಲಿ ಚಿಕ್ಕವಳ ದೊಡ್ಡವ್ರ ಮುಂದೆ ಮಾತಾಡೋ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತ ಕಾಣುತ್ತೆ. ನೀನು ಈಗ ಅದೇ ದಾರಿ ಹಿಡಿತಾ ಇದೆಯಾ ಅಲ್ವಾ ಕಾರ್ತಿಕ್? ಅಣ್ಣ, ರಿತು, ಅಳಬೇಡ, ನಾನಿದ್ದೀನಲ್ಲ. ನಿಮ್ಮಣ್ಣ ಯಾವತ್ತಿದ್ರು ನಿನ್ನ ಪರ. ನಿನಗೆ ನಾನು ಏನೂ ಆಗಕ್ಕೆ ಬಿಡಲ್ಲ. ಹೆದರ್ಕೋಬೇಡ ಪುಟ್ಟ, ಅಳಬೇಡ. ಕಾರ್ತಿಕ್ ಬಿಡು ಅವಳನ್ನ. ಅವಳಿಗೆ ಹೇಳೋ ರೀತಿ ಹೇಳಿದ್ರೇನೆ ಅರ್ಥ ಆಗೋದು. ಬಿಡು ಅವಳನ್ನ. ಅಳಬೇಡ ರಿತು. ಚಿಕ್ಕಪ್ಪ, ಏನ್ ಮಾಡ್ತಾ ಇದ್ದೀರಾ ಚಿಕ್ಕಪ್ಪ? ಅಣ್ಣ, ಅಪ್ಪ ತೋರಿಸಿದ ಯಾವ್ದಾದ್ರು ಹುಡುಗಿನ ಮದ್ವೆ ಆಗಿದ್ದಿದ್ರೆ ನನಗಿಂತ ಗತಿನೇ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ನನ್ ಪ್ರೀತಿ ಮಾಡಿದ್ಕೆ ಇಷ್ಟೆಲ್ಲ ತೊಂದರೆ ಆಗ್ತಿದೆ ಅಂತನಾ? ಹಾಗಲ್ಲ ಬೇಬಿ, ತೊಂದ್ರೆ ಅಂತ ಅನ್ಕೊಂಡಿದ್ರೆ ನಾನು ಇಷ್ಟೆಲ್ಲ ರಿಸ್ಕ್ ತಗೋತಾ ಇದ್ನ. ನನಗೆ ನೀನು ಬೇಕು, ಅಪ್ಪನೂ ಬೇಕು. ಆದ್ರೆ ಅಪ್ಪ ಒಂದೇ ಆಪ್ಷನ್ ಅಂತ ಹೇಳಿದ್ದಾರೆ. ಆಯ್ತಾಯ್ತು, ಅಳ್ಬೇಡ. ಇಷ್ಟು ದೂರನೇ ಬಂದಾಗಿದೆ, ಇನ್ನೇನ್ ಯೂಟರ್ನ್ ತಗೊಳಕ್ಕಾಗತ್ತಾ? ಈಗಲಾದ್ರೂ ನಿನ್ ಡೌಟ್ ಕ್ಲಿಯರ್ ಆಯ್ತಲ್ಲ ದಿವ್ಯಾ? ಇನ್ನೂ ಏನಾದ್ರೂ ಇದ್ರೆ ಕೇಳ್ಬಿಡು. ನಾನು ನಿಮ್ಮಪ್ಪನ ಫೋಟೋ ನೋಡ್ಬೇಕು. ಅವತ್ತು ನಿನ್ ಮ್ಯಾನ್ಷನ್ ಕರ್ಕೊಂಡು ಹೋದಾಗ ಅಪ್ಪನ ನೀನು ಡೈರೆಕ್ಟ್ ಆಗಿ ನೋಡ್ದಿಯಲ್ಲ ಬೇಬಿ, ಇನ್ ಫೋಟೋ ಹಾಕ್ಬೇಕು. ನೋಡಿದ್ದೆ, ಆದ್ರೆ ಮತ್ತೆ ನೋಡ್ಬೇಕು ಅಂತ ಅನ್ಸ್ತದೆ. ಯಾವತ್ತೋ ಒಂದಿನ 5 ನಿಮಿಷ ನೋಡಿದ ತಕ್ಷಣ ಅವ್ರ ಮುಖ ಹೇಗ್ ನೆನ್ಪಿರುತ್ತೆ? ಅದಕ್ಕೆ ಕೇಳ್ತಾ ಇರೋದು, ನಿಮ್ಮ ಅಪ್ಪನ ಫೋಟೋ ತೋರ್ಸು. ಫೋಟೋ ಫೋಟೋ ಯಾಕೆ, ಫೋಟೋನೂ ಇಲ್ವಾ? ಇದೆ ದಿವ್ಯಾ. ಮತ್ತೆ ತೋರ್ಸು. ನಿಮ್ಮಪ್ಪ ಫಾರಿನ್ಗೆಲ್ಲ ಹೋಗ್ತಾರೆ ಅಂತ ಹೇಳಿದ್ಯಲ್ಲ, ಅಲ್ಲಿ ತೆಗ್ಸ್ಕೊಂಡಿರೋ ಫೋಟೋಸ್ ತೋರ್ಸು. ಒಂದು ಫೋಟೋನೇ ತೋರ್ಸಕ್ಕಿಲ್ಲ, ಇನ್ನು ಫಾರಿನ್ ಕಂಟ್ರಿದ್ ಎಲ್ಲಿಂದ ತೋರಿಸ್ಲಪ್ಪ? ಅಯ್ಯೋ ಭಗವಂತ, ನನ್ನೇ ಯಾಕಪ್ಪ ಹಿಂಗ್ ತಗಲಾಕ್ತೀಯಾ? ಯಾಕೋ ಅದಕ್ಕೆ ಸರಿಯಾಗಿ ಲಾಕ್ ಮಾಡ್ತವ್ರಲ್ಲ, ಏನ್ ಸಮಾಚಾರ?
ಅದ್ಗೆ ಬುದ್ಧಿ ಹೇಳೋದಕ್ಕೆ ಅಂತ ಹೋದ್ರೆ ಈ ದೊಡ್ಡ ಮನುಷ್ಯ ನನಗೆ ಬುದ್ಧಿ ಹೇಳಕ್ ಬರ್ತಾನೆ, ನನ್ನನ್ನೇ ತಡಿತಾ ಇದ್ದಾನೆ. ಕಾರ್ತಿಕ್, ಚಿಕ್ಕಪ್ಪನ ಹತ್ರ ಹೇಗ್ ಮಾತಾಡ್ಬೇಕು ಹೇಗ್ ಮಾತಾಡಬಾರ್ದು ಅನ್ನೋ ಪ್ರಜ್ಞೆ ಇಲ್ವಾ ನಿನ್ಗೆ? ಈ ಗ್ಯಾರೇಜ್ ಅವ್ರ ಜೊತೆ ಸೇರ್ಕೊಂಡು ನೀನು ಬಾಯಿ ಮಾಡೋದು ಕಲ್ತ್ಕೊಂಡೆ ಹೇಗೆ? ಅಮ್ಮ, ಫಸ್ಟ್ ಆಫ್ ಆಲ್ ಸತ್ಯನ್ ಇದ್ರ ಮಧ್ಯೆ ಯಾಕೆ ಇಳಿತಾ ಇದ್ದೀರಾ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಮಾತಾಡಿದಕ್ಕೂ ಸತ್ಯನ್ಗೂ ಸಂಬಂಧನೇ ಇಲ್ಲಮ್ಮ. ಸಹವಾಸದಿಂದ ಸನ್ಯಾಸಿ ಕೆಟ್ಟನಂತೆ, ಇದು ಹಾಗೇನೆ. ಅಮ್ಮ, ನಾನು ಚಿಕ್ಕಪ್ಪನಿಗೆ ಬುದ್ಧಿವಾದ ಹೇಳ್ಬೇಡಿ ಅಂತ ತಡಿಲಿಲ್ಲ ಅಮ್ಮ. ಹೇಳೋದನ್ನ ನಿಧಾನವಾಗಿ ಹೇಳಿ, ಅರ್ಥ ಆಗೋ ಥರ ಹೇಳಿ ಅಂತ ಹೇಳಿದೆ ಅಷ್ಟೇ. ಯಾರಿಗೆ ಯಾವಾಗ ಹೇಗ್ ಬುದ್ಧಿ ಹೇಳ್ಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಕಾರ್ತಿಕ್. ಅದು ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ಅಷ್ಟಕ್ಕೂ ಇವಳು ಬಾಯಿ ಮಾತಿಗೆ ಅರ್ಥ ಮಾಡ್ಕೊಳ್ಳೋವಾಗಿದ್ರೆ ಇಷ್ಟೊತ್ತಿಗೆ ಇದೆಲ್ಲ ಏನೂ ಬೇಡ ಅಂತ ಸುಮ್ಮನಾಗಿರೋಳು. ಆದರೆ ಇವಳು ಇನ್ನು ಪ್ರೀತಿ ಪ್ರೇಮ ಅಂತ ಮುಂದುವರಿಸ್ತಾ ಇದ್ದಾಳೆ. ನಮ್ಮ ಕರ್ಮ, ಯಾವ ಜನ್ಮದ ಕರ್ಮನೋ ಏನೋ, ಇವಳು ನಮ್ಮ ಮನೇಲಿ ಹುಟ್ಟಿ ನಮ್ಮನ್ನು ಕಾಡ್ತಾ ಇದ್ದಾಳೆ. ಚಿಕ್ಕಪ್ಪ, ರಿತು ಬಗ್ಗೆ ಆಗ ಮಾತಾಡ್ಬೇಡಿ. ಬೈದ್ ಹೇಳಿದ್ರೆ ಕೇಳೋ ವಯಸ್ಸಲ್ಲ ಚಿಕ್ಕಪ್ಪ ಅವಳ್ದು. ಪ್ರೀತಿಯಿಂದ ಅರ್ಥ ಆಗೋ ಥರ ಹೇಳಿದ್ರೆ ಮಾತು ಕೇಳ್ತಾಳೆ. ಇವಳಿಗೆ ಹೆತ್ತ ತಂದೆ ತಾಯಿಗಿಂತ ಅವ್ನು ಯಾವನೋ ಹೆಚ್ಚಾಗಿದ್ದಾನಲ್ಲ. ಚಿಕ್ಕಪ್ಪ ಇದನ್ನೇ ಬೇಡ ಅಂತ ಹೇಳಿದ್ದು. ಮನೇಲಿ ಈ ಥರ ವಾತಾವರಣ ಇದ್ರೆ ಉಸಿರು ಕಟ್ಟಂಗಾಗತ್ತೆ. ಆಮೇಲೆ ಮನೇಲಿ ಸಿಗ್ದಿರೋ ಪ್ರೀತಿನ ಹುಡ್ಕೊಂಡು ಇನ್ನೆಲ್ಲೋ ಹೋಗ್ತಾರೆ, ಕೈ ತಪ್ಪು ಹೋಗ್ತಾರೆ ಚಿಕ್ಕಪ್ಪ. ಹಾಗಾದ್ರೆ ನಾವು ಅವಳನ್ನ ಪ್ರೀತಿ ಮಾಡಿಲ್ವಾ? ಅವಳನ್ನ ಸಾಕಿಲ್ವಾ? ಒಬ್ಬಳೆ ಮಗಳು ಅಂತ ಇಷ್ಟು ವರ್ಷ ಮುದ್ದು ಮಾಡಿ ಬೆಳೆಸಿದೇವಿ. ಆದ್ರೆ ಈಗ ನೋಡಿದ್ರೆ. ಚಿಕ್ಕಮ್ಮ ಪ್ಲೀಸ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ. ನಮಗೆ ರಿತು ಮುಖ್ಯ, ಅವಳ ಸಂತೋಷ ಮುಖ್ಯ. ನಮ್ಮ ಈಗೋಗೆ ಪ್ರತಿಷ್ಠೆಗೆ ಅವಳ ಜೀವನ ಹಾಳಾಗ್ಬಾರ್ದಲ್ವಾ? ಕಾರ್ತಿಕ್, ನಿಲ್ಸು. ಇವಳು ನನ್ನ ಮಗಳು. ಇವಳು ಸಂತೋಷವಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಯಾವತ್ತು ನೀ ನನ್ನ ಪೇಮೆಂಟ್ ತಿಂದು ಹಾಕಿದ್ಯೋ ಆವತ್ತಿಗೆ ಎಲ್ಲ ಮುಗೀತು. ಇನ್ನು ಮುಂದೆ ನಾನು ನಿನಗೆ ಅಪ್ಪನೂ ಅಲ್ಲ, ನೀ ನನ್ನ ಮಗನೂ ಅಲ್ಲ. ಏನಂದ್ರೆ ಇನ್ನೊಂದ್ಸರಿ ಹೇಳಿ. ಏನ ನಾನು ನಿಮ್ಮ ಮಗನೇ ಅಲ್ವಾ? ನೀನ್ ನನ್ನ ಅಪ್ಪನೇ ಅಲ್ವಾ? ಏಯ್, ಯಾವನು ನಿನ್ನಪ್ಪ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ ನಿಂಗೆ? ನಾನ್ ನಿನ್ನ ಅಪ್ಪನೂ ಅಲ್ಲ, ನೀ ನನ್ನ ಮಗನೂ ಅಲ್ಲ. ನೋಡೋ, ಈ ಜನ್ಮದಲ್ಲಿ ಮತ್ತೆ ನಿನ್ನ ಮುಖ ತೋರಿಸ್ಬೇಡ. ಇನ್ನೊಂದ್ಸಲ ಕಾಲ್ ಮಾಡಿದ್ರೆ ಏನು ಸರಿ ಇರಲ್ಲ. ಅಪ್ಪ 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 ಪ್ಲೀಸ್ ಅಪ್ಪ ಅಪ್ಪ. ಚಿಕ್ಕಮ್ಮ, ಏ ಹುಡುಗಿ, ಅಲ್ಲೇ ನಿಂತ್ಕೋ. ಸಾಕು, ನಿಲ್ಸು ನಿನ್ ನಾಟಕನ. ನಮ್ಗೇನ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನಾನೇನ್ ಮಾಡ್ದೆ ಸೀತಮ್ಮ? ಏನ್ ಮಾಡ್ದ್ಯಾ? ಏನ್ ಉಳಿಸಿದ್ಯಾ ನೀನು? ಬಂದಾಗಿಂದ ನಮ್ಮ ಮನೆನ ಒಡೆದು ಛಿದ್ರ ಛಿದ್ರ ಮಾಡಿದೀಯಾ. ಇನ್ನು ಏನ್ ಮಾಡ್ಬೇಕು?
ಈಗ ಸಮಾಧಾನ ಆಯ್ತಾ ನಿನಗೆ? ನಮ್ಮನೆ ಸಂತೋಷನೇ ಕಿತ್ಕೊಂಡಿಯಲ್ಲೇ ರಾಕ್ಷಸಿ. ಇದಕ್ಕಿಂತ ಮುಂಚೆ ನನ್ನ ಮಗ ಯಾವತ್ತೂ ನನ್ನ ಮುಂದೆ ನಿಂತ್ಕೊಂಡು ಈ ಥರ ಮಾತಾಡ್ತಾ ಇರಲಿಲ್ಲ. ಈಗ ನಿನಗೆ ಹೇಗೆ ಬೇಕೋ ಹಾಗೆ ನಡೀತಾ ಇದೆ ಅಲ್ವಾ? ನಡೆಸು ಇನ್ನೂ ಅದೆಷ್ಟು ದಿನ ನಡೆಸಬೇಕು ಅಂತಿದೆಯೋ ನಡೆಸು. ಆದರೆ ಒಂದಲ್ಲ ಒಂದಿನ ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಗತ್ತೆ, ಇವನಿಗೂ ಅಷ್ಟೇ. ಅಮ್ಮ ಪ್ಲೀಸ್, ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಲ್ಲ ಅಮ್ಮ. ಎಲ್ಲ ವಿಷಯಕ್ಕೂ ನೀನ್ ಸತ್ಯನೇ ಹೊಣೆ ಮಾಡ್ತಾ ಇದ್ಯಾ. ಆಯ್ತಪ್ಪ ಆಯ್ತು, ನಿನ್ನ ಹೆಂಡತಿಗೆ ನಾನು ಏನು ಹೇಳಲ್ಲ. ಆದ್ರೆ ಒಂದ್ ನೆನ್ಪಿಟ್ಕೋ ಕಾರ್ತಿಕ್, ನೀನ್ ಇವಳನ್ನ ಹೀಗೆ ವಹಿಸ್ಕೊಂಡು ಮಾತಾಡ್ತಾ ಇದ್ರೆ ಒಂದಲ್ಲ ಒಂದಿನ ನಿನ್ನ ನನ್ನ ಅಷ್ಟೇ ಯಾಕೆ ನನ್ನ ನಿಮ್ಮಪ್ಪನ ಮಧ್ಯನೂ ತಂದಿಡ್ತಾಳೆ. ಆಗ ನಿನಗೆ ನನ್ನ ಮಾತಿನ ಅರ್ಥ ಗೊತ್ತಾಗತ್ತೆ. ಒಟ್ಟಿನಲ್ಲಿ ನಮ್ಮ ಕೋಟೆ ಮನೆಗೆ ಇವಳು ವಕ್ರ ದೃಷ್ಟಿ ಬಿದ್ದಿದೆ, ಎಲ್ಲ ಸರ್ವನಾಶ ಆಗಿ ಹೋಗ್ತಾ ಇದೆ. ಸೀತಮ್ಮ, ನಾನೇನು ಮಾಡೇ ಇಲ್ಲ. ನಿಮಗೆ ನನ್ನ ಮೇಲೆ ಕೋಪ ಇರ್ಬೋದು, ಆದರೆ ನಾನು ಮಾಡದೇ ಇರೋ ತಪ್ಪನ್ನ ನನ್ನ ತಲೆ ಕಟ್ಬೇಡಿ, ತುಂಬ ನೋವಾಗುತ್ತೆ. ನೋವು? ನೀನು ಯಾವತ್ತು ಈ ಮನೇಲಿ ಕಾಲಿಟ್ಟಿಯೋ ಅವತ್ತಿಂದ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ನೋಡು, ಅದು ನೋವು. ಅದು ನಿನಗೆ ಅರ್ಥ ಆಗಲ್ಲ ಬಿಡು. ಅದು ಅರ್ಥ ಆಗಿದ್ದಿದ್ರೆ ನಮ್ಮ ಮನೆ ಪರಿಸ್ಥಿತಿ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಮನೆ ಒಡೆಯೋ ಕೆಲಸ ನೀನು ಮಾಡ್ತಾನೂ ಇರಲಿಲ್ಲ. ಅಮಲ್ ಬೇಬಿ, ನಾನು ಈ ಮನೆ ಹೊಡಿತಿದ್ದೀನ? ನೀವು ಆಟೋ ಬುಕ್ ಮಾಡಿ ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ವಲ್ರೋ? ಬರುತ್ತೀರಲ್ಲ ರಾಕಿ, ಆದರೂ ನಾವು ಯಾಕೋ ತುಂಬ ರಿಸ್ಕ್ ತೊಗೊತಾ ಇದ್ದೀವಿ ಅನ್ಸುತ್ತೆ ಕಣೋ. ಅಲ್ಲೋ, ಈ ಪರಿಸ್ಥಿತಿಲಿ ನಿನ್ನ ಕರ್ಕೊಂಡೋಗಿ ಮೀಟ್ ಮಾಡಿಸೋದು ಅಂದ್ರೇನೋ? ಹ್ಞೂ ಕಣೋ ರಾಕಿ, ಇನ್ನೊಂದ್ಸಲ ಯೋಚನೆ ಮಾಡೋ. ಲೋ, ನಿನ್ನ ಮನೇಲಿರು, ನಾವು ಹೋಗಿ ರಿತು ಹತ್ರ ಮಾತಾಡ್ಕೊಂಬಂದು ನಿನ್ನ ವಿಷಯ ಹೇಳ್ತೀವಿ. ಆಗಲ್ಲ ಕಣ್ರೋ, ನಾನು ರಿತು ನೋಡಲೇಬೇಕು. ನನಗೆ ಗೊತ್ತು ನನ್ನಿಂದ ನಿಮಗೆ ಕಷ್ಟ ಆಗ್ತಿದೆ ಅಂತ. ಇದೊಂದೇ ಒಂದ್ಸಲ ಕರ್ಕೊಂಡು ಹೋಗ್ರೋ ಪ್ಲೀಸ್ ಕಣ್ರೋ. ಕಷ್ಟದ ಮಾತೆಲ್ಲ ಯಾಕೋ, ನಿನ್ನಿಂದ ನಮಗೇನೋ ಕಷ್ಟ. ನಾನು ಹೇಳ್ತಾ ಇರೋದು, ನಾವು ಅಲ್ಲಿಗೆ ಹೋದ್ಮೇಲೆ ಏನಾದರೂ ಎಡವಟ್ಟಾದರೆ ಅದು ನನಗೆ ಆಲ್ರೆಡಿ ಎಡವಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ತುಂಬ ಭಯ ಆಗ್ತಾ ಇದೆ ಕಣ್ರೋ. ಸರಿ ಬಿಡೋ, ಹೋಗೋಣ. ನೀನು ಮಾತ್ರ ಹಿಂಗಿರ್ಬೇಡ. ನೀನು ಬೇಜಾರಲ್ಲಿದ್ದರೆ ನಮ್ಗೆ ನೋಡೋದಕ್ಕೆ ಆಗಲ್ಲ ಕಣೋ. ಅದೇನಾದರೂ ಆಗಲಿ ಬಿಡೋ, ಒಟ್ಟಿಗೆ ಫೇಸ್ ಮಾಡಿದ್ರಾಯ್ತು. ಥ್ಯಾಂಕ್ ಯು ಅಮಲ್ ಬೇಬಿ. ಮಂಗಳೂರಿಗೆ ಹೋಗಿ ಬಂದ ಮೇಲೆ ತುಂಬ ಬದಲಾಗ್ಬಿಟ್ಟೆ ನೀನು. ರಿಯಲಿ? ನಾನು ಹೇಳ್ದೇನೆ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೋತೀಯ. ಕಷ್ಟ ಅಂತ ಬಂದರೆ ಜೊತೆಗೆ ನಿಲ್ತೀಯ, ಸಮಾಧಾನ ಮಾಡ್ತೀಯ, ಧೈರ್ಯ ಹೇಳ್ತೀಯ. ನನಗೆ ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಬೇಕು ಹೇಳು? ನಿಮ್ಮತ್ತೆ ಲವ್ ಅದು ಸಿಗುತ್ತೆ ಅಂತ ನೀನೇ ಹೇಳಿದೆಯಲ್ಲ.
ನೋಡು ಹೀಗೆ ನಗ್ನಾಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ. ಸುಂದ್ರಿ ನೀನು. ಏನಂತೆ ನೀನು? ಅದೇ ಸುಂದ್ರಿ ನೀನು ಅಂದೆ. ನಿಜವಾಗ್ಲೂ ಸುಂದ್ರಿನಾ ನಾನು? ತಮಾಷೆ ಮಾಡ್ತಿದ್ದೆ ಮೇಡಮ್, ಸೀರಿಯಸ್ ಆಗಿ ತಗೊಂಡ್ರಾ? ಸತ್ಯ, ನಿನ್ನ ಯಾವಾಗಲೂ ಹೀಗೆ ಸಂತೋಷವಾಗಿ ನೋಡೋಕ್ಕೆ ನನಗೆ ಆಸೆ. ನಾನು ನನ್ನ ಕೈಲಾದಷ್ಟು ಟ್ರೈ ಮಾಡ್ತೀನಿ. ಅಷ್ಟರ ಮೇಲೂ ಯಾರಾದರೂ ನಕ್ರ ಮಾಡಿದ್ರೆ ಅಟ್ಟಾಡ್ಸ್ಕೊಂಡು ಓಡಿಸಿ ಅವ್ರಿಗೆ ಸರಿಯಾಗಿ ಪಾಠ ಕಲಿಸು. ಓಕೆನಾ? ನನಗೊತ್ತು ನಿನಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಅಲ್ಲ, ನೀನು ಅವನ್ನೇ ಪ್ರೀತಿಸ್ತೀನಿ, ಅವನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದಾಗ ನನಗೆಷ್ಟು ಕೋಪ ಬಂದಿತ್ತು ಗೊತ್ತಾ ನಿನಗೆ? ಇಲ್ಲಿ ನೋಡಿ ಮಗಳೇ, ಗಿಣಿ ಸಾಕ್ದಾಗ ಸಾಕಿ ಗಿಡಗಿನ ಕೈಲಿ ಯಾರಾದರೂ ಕೊಡ್ತಾರ? ನೀತು ನೋಡು, ನಾನಿಷ್ಟು ಮಾತಾಡ್ತಾ ಇದ್ದೀನಿ, ನೀನೇನು ಮಾತಾಡದೆ ಹೀಗೆ ಕೂತ್ಕೊಂಡ್ರೆ ಏನು ಸರಿ ಇರುತ್ತೆ ಹೇಳು? ನಾನು ನಿನ್ನಪ್ಪ, ನಾನು ಸ್ವಲ್ಪ ಅರ್ಥ ಮಾಡ್ಕೊ. ಇಲ್ಲಿ ನೋಡು, ನಾನು ಏನೇ ಮಾಡಿದ್ರು ಅದಿನ್ನು ಒಳ್ಳೇದಕ್ಕೆ ಅಮ್ಮ. ಲೈಫ್ ಅಂದರೆ ಅಷ್ಟು ಈಸಿ ಅಲ್ಲ ಕಣೋ. ಇಲ್ಲಿ ನೋಡು, ಒಳ್ಳೆ ಮನೆತನ, ಒಳ್ಳೆ ಬ್ಯಾಕ್ಗ್ರೌಂಡ್ ಇರೋ, ನೋಡೋಕ್ಕೆ ಸೂಪರ್ ಆಗಿರೋ ಹುಡುಗನ ನೋಡಿ ನಿನಗೆ ಮದುವೆ ಮಾಡ್ತೀನಿ. ಓಕೆನಾ? ಈ ರಾಕೇಶ್ ನಿನಗೆ ಯಾವ ಥರದಲ್ಲೂ ಸೂಟ್ ಆಗಲ್ಲ ಚಿನ್ನ. ರಿತು, ಅಪ್ಪನ ಆಸೆ ಕನಸಿಗಿಂತ ನಿನ್ನೆ ಬಂದು ಹೆಚ್ಚಾಗ್ಬಿಟ್ಟ ನಿನಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು. ಎಲ್ಲರ ಲೈಫಲ್ಲೂ ಇಂಥದ್ದೊಂದು ಅಧ್ಯಾಯ ಬರುತ್ತೆ ಹೋಗುತ್ತೆ, ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ನಾವು. ರಿತು, ನೀನೊಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ತೀನಿ. ಹ್ಯಾಪಿ? ನನ್ನ ಮಾತು ಕೇಳೋದೇ ಆದರೆ ನೀನು ಇದನ್ನೆಲ್ಲ ಮರೆತು ಮೊದಲು ಹೇಗಿದ್ಯೋ ಹಾಗೆ ಖುಷಿಯಾಗಿದ್ದು ಬಿಡು. ಯಾವಾಗಲೂ ಅಳ್ತಾ ಇದ್ರೆ ಯಾವುದು ಸರಿ ಹೋಗಲ್ಲಮ್ಮ. ಅಪ್ಪ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ಕೇಳಮ್ಮ, ಅದೇನು ಪ್ರಶ್ನೆ? ಅಪ್ಪ, ನೀವಿಷ್ಟೊತ್ತು ಮಾಡಿರೋದು, ಮುಂದೆ ಮಾಡಕ್ಕೆ ಹೊರಟಿರೋದು ನನ್ನ ಖುಷಿಗೋಸ್ಕರ ಅಂತ ಅಂದ್ರಿ. ನಿಮಗೆ ನಿಜವಾಗ್ಲೂ ನಾನು ಖುಷಿಯಾಗಿರ್ಬೇಕು ಅಂತ ಆಸೆ ಇದೆಯಪ್ಪ? ಇದೇನು ಪ್ರಶ್ನೆ ಅಂತ ಕೇಳ್ತಾ ಇದೀಯ ಮಗಳೇ? ನೀನು ನನ್ನ ಮಗಳು, ಅದರಲ್ಲೂ ಒಬ್ಬಳೇ ಒಬ್ಳು ಮಗಳು. ನೀನು ಇಷ್ಟು ಮಗುವಿನಿಂದ ಇಷ್ಟುದ್ದ ಆಗೋವರೆಗೂ ಈ ಎದೆ ಮೇಲೆ ಹಾಕೊಂಡು ಬೆಳೆಸಿದ್ನಿ ಚಿನ್ನ. ಅದಕ್ಕೆ ಲಕ್ಷ್ಮಣ ಕೂತ್ಕೋ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳು ಲಕ್ಷ್ಮಣ. ರಿತು ವಿಚಾರ. ಅದಕ್ಕೆ ಹೆತ್ತ ಮಗಳೇ ಇಂಥ ಕೆಲಸ ಮಾಡಿದ ಮೇಲೆ
ಹೇಗೆ ತಡ್ಕೊಳ್ಳೋದು ಹೇಳಿ? ಬುದ್ಧಿ ಹೇಳ್ತಾ ಇದೀವಲ್ಲ, ಕಲ್ತ್ಕೋತಾಳೆ ಬಿಡು, ಯೋಚನೆ ಮಾಡಬೇಡ. ಇಲ್ಲ ಅದಕ್ಕೆ ಈಗ ನಡೀತಾ ಇರೋ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಯಾಕೋ ನಮ್ಮ ಪರಿಸ್ಥಿತಿ ಕೈ ಮೀರೋ ಥರ ಕಾಣಿಸ್ತಾ ಇದೆ. ಅದಕ್ಕೆ ಒಂದು ಪರಿಹಾರ ಹುಡುಕಿದ್ದೀನಿ. ಅದನ್ನ ನಿಮ್ಮ ಹತ್ರ ಹೇಳಿ ಹೋಗೋಣ ಅಂತ ಬಂದೆ. ಲಕ್ಷ್ಮಣ, ಮತ್ತೆ ಆ ಹುಡುಗನ ವಿಚಾರಕ್ಕೆ ಹೋಗಿ ಏನಾದರೂ ಎಡವಟ್ಟು ಮಾಡ್ಕೋಬೇಡ. ಈಗಾಗಲೇ ಆ ಹುಡುಗನ ವಿಷಯದಲ್ಲಿ ಸತ್ಯ ಮನೆನ ರಣರಂಗ ಮಾಡಿಟ್ಟಿದ್ದಾಳೆ. ನಿಜ ಅದಕ್ಕೆ ಈಗ ನಮ್ಮನೆ ವಸ್ತುನೇ ಆ ಕಡೆ ವಾಲಿರುವಾಗ ಅವನಿಗೆ ಏನು ತಾನೇ ಮಾಡಿ ಪ್ರಯೋಜನ? ನನಗೆಲ್ಲ ಅರ್ಥ ಆಗಿದೆ ಅದಕ್ಕೆ ನಮ್ಮ ಋತುಗೆ ಮದುವೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮದುವೆ ಆದರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ನನ್ನ ಫೀಲ್. ಒಳ್ಳೆ ನಿರ್ಧಾರ ಲಕ್ಷ್ಮಣ. ನಾನು ನಿನಗೆ ಅವತ್ತೇ ಹೇಳಿದೆ, ಹೆಣ್ಮಕ್ಳನ್ನ ಬೇಗ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅಂತ. ನೀವುಗಳೇ ಅವಳು ಓದ್ಲಿ ಅಂತ ಪ್ರೋತ್ಸಾಹ ಮಾಡಿದ್ದು. ಸದ್ಯ ಈಗಲಾದರೂ ಬುದ್ಧಿ ಬಂತಲ್ಲ, ಒಂದು ಒಳ್ಳೆ ಮನೆತನದ ಹುಡುಗನ್ ನೋಡಿ ಆದಷ್ಟು ಬೇಗ ವಾಲ್ಗ ಉದಿಸ್ಬಿಡೋಣ. ಅದಕ್ಕೆ ನಾವೊಂದು ಸಾರಿ ನಮ್ಮ ಮಕ್ಕಳಿಗೆ ತುಂಬ ಫ್ರೀಡಮ್ ಕೊಟ್ಟು ಬೆಳೆಸ್ತೀವಿ. ಅವರದನ್ನು ಮಿಸ್ಯೂಸ್ ಮಾಡಿಕೊಂಡಾಗ ನಮ್ಗೆ ಉಳಿಯೋ ಪರಿಹಾರ ಇದೊಂದೇ. ನಿಜ ಬಿಡು. ಅಂದಾಗೆ ಯಾವುದಾದ್ರೂ ಒಳ್ಳೆ ಹುಡುಗ ನಿನ್ಗೆ ಗೊತ್ತಿದ್ದಾನ? ಇದನ್ನೇ ಅದಕ್ಕೆ ನನ್ನ ಫ್ರೆಂಡ್ ರಾವ್ ಗೊತ್ತಲ್ಲ ನಿಮಗೆ? ಅದಕ್ಕೆ ನಿಮ್ಮ ಯಜಮಾನರ ಬಾಲ್ಯ ಸ್ನೇಹಿತ ಪ್ರಸನ್ನ. ಹಾಂ ಗೊತ್ತಾಯ್ತು ಲಕ್ಷ್ಮಣ. ಅವನ ತಮ್ಮ ರಾವ್. ಅವ್ರ ಮಗ ಈಗ ಫಾರಿನ್ ಸ್ಟಡಿ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬಂದಿದ್ದಾನೆ.